ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಭೂಮಿಯ ಹೊಸ ರೂಪದ ವಿಷಯ ನಿಜಕ್ಕೂ ಕೂಡ ಎಲ್ಲರ ಮನಸ್ಸನ್ನು ಮುಟ್ತದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ತುಂಬ ಬೋಲ್ಡ್ ಆಗಿ ಡಿಸಿಷನನ್ನು ತಗೊಂಡಿರ್ತಕ್ಕಂಥ ಭೂಮಿ ತನ್ನ ಹೊಸ ಒಂದು ಅವತಾರದಲ್ಲಿ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗಿದ್ದಾರೆ. ಎಲ್ಲರ ಮನಸ್ಸಿಗೆ ಆಗ್ತಿರ್ತಕ್ಕಂಥ ನೋವನ್ನು ಅವರ ನಗು ಕಡಿಮೆ ಮಾಡ್ತದೆ ಅಂತ ಹೇಳ್ಬೋದು. ಇದರ ಜೊತೆಗೆ ಇಲ್ಲಿ ಶಕುಂತಲಾ ಮಲ್ಲಿ ವಿರುದ್ಧ ಸಿಡ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಶಕುಂತಲಾ ಜಯದೇವ್ ಜೈಲ್ಗೆ ಹೋಗಿದ್ದಾರೆ ಅನ್ನೋ ವಿಷಯ ತಿಳಿದತೆ ನಿಜಕ್ಕೂ ಕೂಡ ಕೆಂಟವಾಗಿಬಿಡ್ತಾರೆ. ಬಿಕಾಸ್ ಈ ಒಂದು ವಿಷಯನ ಜಯದೇವ್ ಶಕುಂತಲಾಗೆ ಹೇಳಿದ್ರ ಅಂದ್ಕೊಂಡ್ರೆ ಖಂಡಿತ ಇಲ್ಲ. ಇಲ್ಲಿ ಭೂಮಿ ಹತ್ರ ಮಲ್ಲಿ ಮಾತನಾಡಬೇಕಾದ್ರೆ ಶಕುಂತಲಾ ಅದನ್ನು ಕೇಳಿಸ್ಕೊತಾರೆ. ಇಲ್ಲಿ ಮಲ್ಲಿ ತುಂಬಾ ಖುಷಿಯಿಂದ ಭೂಮಿ ಹತ್ರ ತಾನು ನನ್ನ ಜಯದೇವ್ನ ಅರೆಸ್ಟ್ ಮಾಡಿದೆ, ಜಯದೇವ್ಗೆ ಹೇಗೆ ಹೊಡೆದೆ ಗೊತ್ತಾ, ಜಯದೇವ್ ಎಷ್ಟೆಲ್ಲ ಅಟ್ಟಹಾಸನ ಮೆರೀತಾ ಇದ್ರು ಅದನ್ನು ಯಾರೋ ಒಬ್ಬರು ರೆಕಾರ್ಡ್ ಮಾಡ್ಕೊತಿದ್ರು. ಜಯದೇವ್ ಅಟ್ಟಹಾಸ ಜೋರಾಗ್ತಿದ್ದಾಗೆ ಕಾನ್ಸ್ಟೇಬಲ್ ಅವರಿಗೆ ಹೊಡೆಯೋದಕ್ಕೆ ಮುಂದಾದ್ರು. ಆಗ ನಾನು ಕಿತ್ಕೊಂಡು ಸರಿಯಾಗಿ ಹೊಡೆದೆ, ಇಷ್ಟು ವರ್ಷ ಅವ್ರು ಆಡಿರೋ ಆಟಕ್ಕೆ ಈ ರೀತಿ ಆಗಾದರೂ ತಕ್ಕನಾದ ಶಿಕ್ಷೆ ಕೊಟ್ಟ, ನಾನಾಗಿರೋದಕ್ಕೆ ಅಷ್ಟೊಂದು ಏಟ್ ಕೊಟ್ಟ, ಇಲ್ಲ ಅಂದಿದ್ರೆ ಖಂಡಿತ ಅವರು ನನ್ನಷ್ಟು ಹೊಡಿತಾ ಇರಲಿಲ್ಲ, ಜಯದೇವ್ ಅಂತೂ ನೋಡಬೇಕಾಗಿತ್ತು ಅಂತ ಹೇಳಿ ಮಲ್ಲಿನ ಕಾಡ್ಕೊಂಡು ಖುಷಿಯಿಂದ ಅದನ್ನು ಸಂಭ್ರಮಿಸ್ತಾ ಹೇಳ್ತಿದ್ದಾರೆ. ಇದರ ನಡುವೆ ಇದ್ದ ಕಡೆ ಶಕುಂತಲಾ ಅವರು ಅದನ್ನು ಕೇಳಿಸ್ಕೊಂಡಿದ್ದೆ, ಈ ಮಲ್ಲಿ ಹೇಗೆ ತಲೆ ತೆಗೆಸ್ಕೊಂಡಿದ್ದೆ, IPS ಆಗಿಬಿಟ್ಟಿದ್ದೀನಿ ಅಂತ ಎಷ್ಟೆಲ್ಲ ಮೆರಿತಾ ಇದೆಯಾ ನೀನು, ನನ್ನ ಮಗನಿಗೆ ಹೊಡೆದೆ ಅಂತ ಹೇಳಿ ಬೀಗಿ ನಗ್ತಾ ಇದೆಯಾ, ಇಲ್ಲ ಯಾವುದೇ ಕಾರಣಕ್ಕೂ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ನನ್ನ ಮಗನ ಮೇಲೆ ಕೈ ಮಾಡಿರು, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅನ್ಕೋತಾರೆ. ಅದ ಕಡೆ ಜಯದೇವ ಕೋರ್ಟ್ಗೆ ಹೋಗಿದ್ದಾರೆ. ಬಿಕಾಸ್ ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಜಯದೇವ ರಾತ್ರಿ ಪೂರ ಕಾಲ ಕಳೆದಿದ್ದಾರೆ. ತದನಂತರ ಅವರನ್ನು ಕೋರ್ಟ್ಗೆ ಕಳಿಸೋದ ಅನ್ನೋದ್ರ ಬಗ್ಗೆ ಮಲ್ಲಿ ಹತ್ರ ಒಂದು ಇನ್ಫಾರ್ಮೇಷನನ್ನು ತಗೋತಾರೆ. ಮಲ್ಲಿ ಕೂಡ ಕರ್ಕೊಂಡು ಹೋಗಿ ಅಂತ ಆರ್ಡರ್ ಮಾಡ್ತಿದ್ದಾಗೆ ಪೊಲೀಸರು ಜಯದೇವ್ನ ಕರ್ಕೊಂಡು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ನಲ್ಲಿ ತಾಕೀತನ ಮಾಡಿ ಫೈನನ್ನು ಕಟ್ಟಿಸ್ಕೊಂಡು ಬಿಡ್ತಾರೆ. ತದನಂತರ ಇಲ್ಲಿ ಜಯದೇವ ಹೊರಗಡೆ ಬರ್ತದಾಗೆ ಅವರ ಹೊಸ ಲವರ್ ಗರ್ಲ್ ಫ್ರೆಂಡ್ ಕಾಯ್ತಿರ್ತಾರೆ. ನಂತರ ಜಯದೇವ್ ತನ್ನ ಗರ್ಲ್ ಫ್ರೆಂಡ್ ಹತ್ರ ಹೋಗ್ತಾರೆ. ಬಟ್ ಅಷ್ಟರಲ್ಲಿ ಜೀವ ಕೂಡ ಅಲ್ಲೇ ಇರ್ತಾರೆ. ಅದಕ್ಕೂ ಮುನ್ನ ಇಲ್ಲಿ ಫೋನ್ ಮಾಡ್ತಾರೆ. ಮತ್ತೆ ಆ ಹುಡುಗಿ ಮತ್ತೆ ಕೇಳ್ತಾಳೆ ಜಯದೇವ್ನ, ನಿಮ್ಮ ಫಸ್ಟ್ ವೈಫ್ ಅವರು ಅಂತ ಹೇಳಿ. ಹೀಗೆ ನನ್ನ ಮಾತನ್ನು ನಮ್ಮದೇ ಯಾರು ಮಾತನ್ನು ನಂಬ್ಕೊಂಡು ಈ ರೀತಿಯಾಗಿ ನನ್ನ ಪ್ರಶ್ನೆ ಮಾಡಿದ್ರೆ ನನಗೆ ಎಷ್ಟು ಹರ್ಟ್ ಆಗೋದಿಲ್ಲ, ನಿನಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಲ್ವಾ, ಅನುಮಾನನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದೆ. ಜಯದೇವ ಆಕೆಯನ್ನು ಕರೆದುಕೊಂಡು ಬರಬೇಕಾದ್ರೆ ಜೀವನನ್ನು ಭೇಟಿ ಮಾಡ್ತಾರೆ. ಜೀವನನ್ನು ನೋಡಿದೆ, ಇವನೇ ಅಲ್ವಾ ನಿನಗೆ ನನ್ನ ಬಗ್ಗೆ ಹೇಳಿದ್ದು, ಏನು ಜೀವ ನಿನ್ನನ್ನು ನನ್ನ ತಂಗಿ ಮಹಿ ಗಂಡ ಅಂತ ಸುಮ್ಮನೆ ಬಿಟ್ಟಿದ್ದೀನಿ, ಇಲ್ಲ ಅಂದರೆ ನಿನ್ನ ಕತೆ ಏನು ಮಾಡ್ತಿದ್ದೆ ಅಂತ ಗೊತ್ತಿದೆಯಾ, ಸುಮ್ಮನೆ ವಿನಾಕಾರಣ ನನ್ನ ವಿಷಯಕ್ಕೆ ತೂರ್ಕೊಂಡು ಬರ್ತಾ ಇದೆಯಾ, ಸುಮ್ಮನೆ ನಿನ್ನ ಪಾಡಿಗೆ ನೀನಿದ್ರೆ ಒಳ್ಳೇದು, ಅದನ್ನು ಬಿಟ್ಟು ಏನೇನೋ ಮಾಡ್ಕೊಂಡು ಬಂದರೆ ಇನ್ನಿನ್ನ ಕತೆ ಏನಾಗುತ್ತೆ ಅಂತ ಗೊತ್ತಿದೆಯಾ, ಅಂದಾಗ ನನ್ನ ಕತೆ ಏನಾಗುತ್ತೆ, ನಾನು ನಿನ್ನ ಬಗ್ಗೆ ಏನು ಹೇಳಬೇಕು ಸತ್ಯ ಅದನ್ನೇ ಹೇಳಿದ್ದೀನಿ, ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅಂತ ಹೇಳಿ ಜೀವ ಹೇಳ್ತಾರೆ. ಜೊತೆಗೆ ಇಲ್ಲಿ ಜಯದೇವ್ ಇವತ್ತು ನೀನು ಈ ಸ್ಥಿತಿಲಿ ಇದೆಯಾ ಅಂದರೆ ಅದಕ್ಕೆ ಕಾರಣ ನಮ್ಮ ಕುಟುಂಬ ಅನ್ನೋದನ್ನು ಮರಿಬೇಡ ಅಂದಾಗ ಅದಕ್ಕೆ ಕಾರಣ ಗೌತಮ್ ಭಾವ, ಜೊತೆಗೆ ನಾನು ಇಷ್ಟು ಧೈರ್ಯವಾಗಿ ಬೆಳೆದಿದ್ದೇನೆ ಅಂದರೆ ಅದಕ್ಕೆ ಕಾರಣ ನನ್ನ ಅಪ್ಪ ಅಮ್ಮ, ಅದಕ್ಕೆ ಹೊರತಾಗಿ ನಿನ್ನ ಯಾವುದೇ ರೀತಿಯ ಒಂದು ಕೊಡುಗೆಯನ್ನು ಈ ಒಂದು ವಿಷಯದಲ್ಲಿ ಇಲ್ಲ ಅಂತ ಹೇಳಿ ಜೀವ ತಿರುಗೇಟನ್ನು ಕೊಡ್ತಾರೆ. ಆದರೂ ಕೂಡ ಇಲ್ಲಿ ಜಯದೇವ್ ನೋಡು, ನೆನ್ಪಾಡಿಗೆ ನೀನಿದ್ರೆ ಒಳ್ಳೇದು, ಇಲ್ಲ ಅಂದರೆ ಇಷ್ಟು ದಿನ ಸುಮ್ಮನಿದ್ದೀನಿ ಅನ್ನೋ ಮಾತ್ರಕ್ಕೆ ಮತ್ತೆ ಸುಮ್ಮನಿರ್ತೀನಿ ಅಂತ ಅನ್ಕೋಬೇಡ, ಖಂಡಿತ ನನ್ನ ತಾಳ್ಮೆ ಕಟ್ಟೆ ಹೊಡೆದ್ರೆ ಖಂಡಿತ ನಿನ್ನ ಗತಿ ಏನಾಗುತ್ತೆ ಅನ್ನೋದು ನಿನಗೆ ತಿಳಿದಿದ್ಯಾ ಅಂತ ಹೇಳಿ ಇಲ್ಲಿ ಜಯದೇವ ಪ್ರಶ್ನೆ ಮಾಡ್ತಿದ್ದಾರೆ ಜೀವನ. ಬಟ್ ಇಲ್ಲಿ ಜೀವ ಮಾತ್ರ ನನ್ನ ಅವ್ರಿಗೆ ತೊಂದರೆ ಆಗಿದೆ ನಿನ್ನಿಂದ ಅಂದಮೇಲೆ ಖಂಡಿತ ನಾನು ನೋಡ್ಕೊಂಡು ಸುಮ್ಮನಿರುವುದಿಲ್ಲ, ನಿನ್ನ ಪಾಡಿಗೆ ನೀನಿದ್ರೆ ನಾನು ಕೂಡ ಸುಮ್ಮನಿರ್ಬೇಕಾಗತ್ತೆ, ಅದನ್ನು ಬಿಟ್ಟು ನೀನು ಬಂದರೆ ನಿನ್ನನ್ನು ಕೆಣ್ಕೊಂಡು ನಾನು ಬರಬೇಕಾಗತ್ತೆ ಅಂತ ಹೇಳಿ ಜೀವ ಹೇಳ್ತಾರೆ. ಬಟ್ ಕೊನೆಯದಾಗಿ ಜಯದೇವ್ ಜೀವಾಗೆ ಎಚ್ಚರಿಕೆ ಕೊಡ್ತಿದ್ದಾರೆ, ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಿರುವುದಿಲ್ಲ, ನಿನ್ನ ಪಾಡಿಗೆ ಇನ್ನು ಮುಂದೆ ನೀನಿದ್ರೆ ಒಳ್ಳೆಯದು, ಇಲ್ಲ ಅಂದರೆ ಗಂಭೀರ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ ಅಂತ ಹೇಳಿ ಜಯದೇವ ಜೀವಾಗೆ ತಿಳಿಸ್ತಾರೆ. ಇತ್ತ ಕಡೆ ಮಲ್ಲಿ IPS ಆಫೀಸರ್ ಆಗಿ ಜಯದೇವ್ಗೆ ತಕ್ಕ ಪಾಠ ಕಲಿಸಿದ್ರು. ಬಟ್ ಇನ್ನೂ ಕೂಡ ಜಯದೇವ್ಗೆ ಬುದ್ಧಿ ಬಂದೇ ಇಲ್ಲ. ಇನ್ನೂ ಕೂಡ ಜಯದೇವ್ ಅದೇ ಹಳೆ KD ಜಯದೇವ್ ಆಗಿ ನಡ್ಕೊತಿದ್ದಾರೆ. ಇತ್ತ ಕಡೆ ಶಕುಂತಲಾ ಅವರು ಜಯದೇವ್ಗೆ ಕಾಲ್ ಮಾಡ್ತಾರೆ. ಇಲ್ಲದೆಯಾ ಏನು ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಜಯದೇವ್ ಇನ್ನೇನು ಸುಳ್ಳು ಹೇಳ್ತಾರೆ. ಆಗ ಶಕುಂತಲಾ ಅವರು ಕೋರ್ಟ್ಗೆ ಹೋಗಿ ಫೈನ್ ಕಟ್ಟಿ ಬರ್ತಿದ್ಯಾ ಅಲ್ವಾ, ಮಲ್ಲಿ ಹತ್ರ ಉಡ್ಸ್ಕೊಂಡು, ನಾಚಿಕೆ ಆಗೋದಿಲ್ವಾ ನಿನಗೆ, ಯಾಕೆ ಬೇಕಿತ್ತು ನಿನಗಿದೆಲ್ಲ,
ನಾನು ಎಷ್ಟು ಬಾರಿ ಹೇಳಿದ್ದೆ ನೀ ಸುಮ್ಮನೆ ಇರುವ ಅಂತ. ಅದನ್ನು ಬಿಟ್ಟು ಈ ರೀತಿ ಕುಡ್ಕೊಂಡು ಹೋಗಿ ಅವಳ ಕೈಗೆ ಸಿಕ್ಕಿ ಓಡಿಸ್ಕೊಂಡಿದ್ಯಲ್ಲ, ನಾಚಿಕೆ ಆಗಬೇಕು ನನಗೆ ಅಂತ ಹೇಳಿದಾಗ, ಇರು ಮಾಮ್ ಏನೇನೋ ಮಾತಾಡಬೇಡ, ಏನಾಯಿತು ಅಂತ ಗೊತ್ತಿದೆ ಅಂತ ಹೇಳಿ ಜಯದೇವ್ ಕಾಲ್ ಕಟ್ ಮಾಡಿಬಿಡ್ತಾರೆ. ಇತ್ತ ಕಡೆ ಶಕುಂತಲ್ ಅವರು ಕೆಂಡವಾಗಿದ್ದಾರೆ. ಬಿಕಾಸ್ ಇದೆಲ್ಲ ನಡೆಯೋದಕ್ಕೆ ಕಾರಣ ಮಲ್ಲಿಯಿಂದನೇ ಇಷ್ಟೆಲ್ಲ ಆಗಿದ್ದು. ಅಂದಮೇಲೆ ಮಲ್ಲಿನ ಒಂದು ಗತಿ ಕಾಣಿಸ್ಲೇಬೇಕು ಅಂದ್ಕೊಂಡಿದ್ದೆ ಹೊಂಚು ಹಾಕಿ ಸಂಚು ಮಾಡ್ತಿದ್ದಾರೆ. ಫೈನಲಿ ಇತ್ತ ಕಡೆ ಭೂಮಿಯ ಆಸೆಯನ್ನು ಈಡೇರಿಸಬೇಕು ಅಂತ ಹೇಳಿ ಗೌತಮ್ ಅವರು ಭೂಮಿಯ ಪ್ರತಿ ಆಸೆಯಂತೆ ನಡ್ಕೋತಿದ್ದಾರೆ. ಒಂದು ಮಿಡಲ್ ಕ್ಲಾಸ್ ಹಸ್ಬೆಂಡ್ ಆಗಿ ಅವ್ರ ಜೊತೆ ವಾಕಿಂಗ್ ಹೋಗ್ತಾ, ಅಲ್ಲೇ ಕಾಫಿ ಟೀ ಕುಡಿತಾ, ನಂತರ ತರಕಾರಿ ಅಂಗಡಿಗೆ ಹೋಗಿ ಬಾರ್ಗೇನ್ ಮಾಡ್ತಾ, ಮನೆಗೆ ಬಂದು ಪಾತ್ರೆ ತೊಳಿಬೇಕಾದ್ರೆ ಇಲ್ಲಿ ಮನೆ ಕಸ ಗುಡಿಸ್ತಾ, ಇತ್ತ ಕಡೆ ಬಟ್ಟೆ ಮಡ್ಚಿಡ್ಬೇಕಾದ್ರೆ ಆ ಕಡೆ ಬಟ್ಟೆ ತೊಳಿತಾ, ಈ ರೀತಿಯಾಗಿ ಪ್ರತಿ ಕೆಲಸವನ್ನು ಕೂಡ ತುಂಬ ಹಂಚ್ಕೊಂಡು ಇಲ್ಲಿ ಗೌತಮ್ ಅವರು ಮಾಡ್ತಿದ್ದಾರೆ. ಇದರಿಂದಾಗಿ ಭೂಮಿಗೆ ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ಭೂಮಿಯ ಒಂದಷ್ಟು ಆಸೆಗಳು ಇದು ಕೂಡ ಆಗಿದ್ವು. ಹಾಗಾಗಿ ಆಸೆ ಫುಲ್ಫಿಲ್ ಆಯಿತು ಅಂತ ಹೇಳಿ ತುಂಬ ಖುಷಿ ಪಡ್ತಿದ್ದಾರೆ. ಇದರ ನಡುವೆ ಭೂಮಿ ಹಾಸ್ಪಿಟಲ್ಗೆ ಹೋಗಬೇಕಾಗಿದೆ. ಬಿಕಾಸ್ ಇಲ್ಲಿ ಕೀಮೋಥೆರಪಿಯ ಟ್ರೀಟ್ಮೆಂಟ್ ಶುರು ಆಗ್ತದೆ. ಆ ಒಂದು ಟ್ರೀಟ್ಮೆಂಟ್ ತುಂಬಾ ಕಷ್ಟ ಕೊಡುತ್ತೆ. ಬಟ್ ಆದರೂ ಕೂಡ ಬದುಕಬೇಕು ಅನ್ನುವ ಆಸೆಗೆ ಭೂಮಿ ಎಲ್ಲವನ್ನ ಕೂಡ ಎದುರಿಸೋದಕ್ಕೆ ಮುಂದಾಗಿದ್ದಾರೆ. ಮೊದಲಲ್ಲಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಮೆಡಿಸಿನ್ಸ್ ತಗೊಳ್ಳೋದಕ್ಕೆ ಮುಂದಾಗಿಲ್ಲ. ಬಟ್ ಯಾವಾಗ ಗೌತಮ್ ಅವರನ್ನು ಅರ್ಥ ಮಾಡಿಸಿದ್ರು ಆ ಕ್ಷಣ ಅವ್ರಿಗೂ ಕೂಡ ಬದುಕಬೇಕು ಅಂತ ಅನ್ಸುತ್ತೆ. ಹಾಗಾಗಿ ಮರಳಿ ಅವರು ಪ್ರಯತ್ನವನ್ನು ಮಾಡ್ತಿದ್ದಾರೆ ಮೆಡಿಕೇಶನ್ಸ್ ನಲ್ಲಿರುವುದ್ರ ಬಗ್ಗೆ. ತದನಂತರ ಈ ಒಂದು ಮನೆಯಲ್ಲಿ ಏನಾಗ್ತದೆ ಅನ್ನೋದು ಶಕುಂತಲಾಗಿ ಸ್ವಲ್ಪ ಕೂಡ ಅರ್ಥ ಆಗ್ತಿರುವುದಿಲ್ಲ. ಫೈನಲಿ ಏನಾಗಿದೆ, ಗೌತಮ್ ಮತ್ತು ಭೂಮಿ ಪ್ರತಿದಿನ ಎಲ್ಲಿ ಹೋಗ್ತಾರೆ ಅಂತ ಯೋಚನೆ ಮಾಡ್ತಿದ್ದಾರೆ. ಹಾಗಾಗಿ ಕೊನೆಗೂ ತಿಳ್ಕೊಳ್ಳೇಬೇಕು ಅಂದ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಭೂಮಿ ತಲೆಯನ್ನು ಹಾಗೆ ಇರೋ ಕೂದಲನ್ನು ಕಳ್ಕೋಬೇಕಾಗುತ್ತೆ. ಬಿಕಾಸ್ ಕೀಮೋಥೆರಪಿ ಆಗಬೇಕಾಗಿರೋದ್ರಿಂದ ಅವರ ಕೂದಲು ಕೂಡ ಹೊರಟೋಗ್ಬಿಟ್ಟಿದೆ. ಇದರಿಂದಾಗಿ ಆಕೆಗೆ ಕ್ಯಾನ್ಸರ್ ಇದೆ ಅಂತಕ್ಕಂಥ ವಿಷಯ ಇಡೀ ಮನೆಯವ್ರ ಮುಂದೆ ಬಯಲಾಗುತ್ತೆ. ಎಲ್ಲರೂ ಕೂಡ ತುಂಬ ಬೇಜಾರಲ್ಲಿದ್ದಾರೆ. ಬಿಕಾಸ್ ಭೂಮಿಯ ಪರಿಸ್ಥಿತಿಯನ್ನು ನೋಡಿ, ಕೂದಲು ಇಲ್ಲದಿರುವುದನ್ನು ನೋಡಿ ಅವರ ಮನಸ್ಸಿಗೆ ಎಷ್ಟು ಘಾಸಿ ಆಗಿರ್ಬೋದು ಅಂತ. ಆಗ ಭೂಮಿ ಬಂದಿದ್ದೆ ಖುಷಿಯಿಂದ ಬರ್ತಾರೆ. ಈಗ ನನ್ನ ಹೆಸರು ಏನು ಗೊತ್ತಾ, ಭೂಮಿಕಾ ಅಂತ ಹೇಳಿದ್ರ ಮುಖಾಂತರ ಅದನ್ನು ಕೂಡ ತುಂಬಾ ಜೋಶ್ಫುಲ್ ಆಗಿ ತಗೊಂಡಿದ್ದಾರೆ. ಇದರಿಂದಾಗಿ ಮನೆಯವ್ರು ಎಲ್ಲರೂ ಕೂಡ ತುಂಬಾ ನೊಂದ್ಕೊಂಡಿದ್ರು. ಬಟ್ ಭೂಮಿಯ ಆ ಒಂದು ಉತ್ಸಾಹವನ್ನು ನೋಡಿದ ನಿಜಕ್ಕೂ ಅವ್ರಿಗೂ ಒಂದು ರೀತಿ ಖುಷಿ ಆಗುತ್ತೆ. ಮನಸ್ಸಲ್ಲಿ ತುಂಬಾ ಘಾಸಿ ಆಗಿದೆ. ಹಾಗಾದ ಮಾತ್ರಕ್ಕೆ ತಾವು ಘಾಸಿ ಆದಷ್ಟು ಭೂಮಿ ಕೂಡ ಘಾಸಿ ಆಗಬಹುದು. ಮೆಡಿಕೇಷನಲ್ಲಿ ಇರಬೇಕಾದ್ರೆ ಅವರು ಅದಕ್ಕೆ ಸರಿಯಾಗಿ ಸ್ಪಂದಿಸಬೇಕಾಗುತ್ತೆ. ಡಾಕ್ಟರ್ ಕೆಲಸವನ್ನು ಮಾಡ್ತಾರೆ. ಬಟ್ ಸರಿಯಾಗಿ ಸ್ಪಂದಿಸಿದಾಗ ಮಾತ್ರ ಎಲ್ಲವೂ ಕೂಡ ಒಳ್ಳೆಯದಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಯೋಚನೆ ಮಾಡಿದಂಥ ಮನೆಯವರು ಭೂಮಿ ಮುಂದೆ ಯಾವುದೇ ನೋವನ್ನು ಕೂಡ ತೋರಿಸ್ಕೊಳ್ಳೋದಿಲ್ಲ. ಭೂಮಿ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಹಿಂದೆಟನ್ನು ಆಗದೆ ಪ್ರತಿಯೊಂದು ಸ್ಟೆಪ್ಪನ್ನು ಕೂಡ ತುಂಬ ಹಾರ್ಡ್ ಸಿಚುವೇಶನ್ ಇದ್ರೂ ಕೂಡ ಎಲ್ಲವನ್ನ ಕೂಡ ತುಂಬ ಧೈರ್ಯವಾಗಿ ಎದುರಿಸೋದ್ರ ಮುಖಾಂತರ ಇಲ್ಲಿ ತನ್ನ ಕ್ಯಾನ್ಸರನ್ನು ಕೂಡ ಎದುರಿಸೋದಕ್ಕೆ ಭೂಮಿ ಮುಂದಾಗ್ತಿದ್ದಾರೆ. ಫೈನಲಿ ಕ್ಯಾನ್ಸರ್ ಹೋರಾಟದಲ್ಲಿ ಭೂಮಿಗೆ ನಿಜಕ್ಕೂ ಕೂಡ ಗೆಲುವು ಸಿಗುತ್ತೆ. ಭೂಮಿ ಸಾವನ್ನೇ ಗೆದ್ದು ಬರ್ತಾರೆ. ಇತ್ತ ಕಡೆ ಶಕುಂತಲಾ ಮಲ್ಲಿಯನ್ನ ಮುಖಾಮುಖಿ ಆಗೋದ್ರ ಮುಖಾಂತರ ತಮ್ಮ ರಿಯಲ್ ಫೀಸ್ ಅನ್ನ ತೋರಿಸೋದ್ರ ಮುಖಾಂತರ ಜಯದೇವ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕೊನೆಗೂ ಇಲ್ಲಿ ಮಲ್ಲಿಗೆ ಶಕುಂತಲಾ ಬದಲಾಗಿಲ್ಲ ನಾಟಕ ಅಂತಕ್ಕಂಥ ವಿಷಯ ಗೊತ್ತಾಗ್ತದೆ. ಹಾಗಾದ್ರೆ ಮುಂದೇನಾಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.